ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತಕ್ಕೆ ಅದೇನು ದುರದೃಷ್ಟವೋ ಗೊತ್ತಿಲ್ಲ, ನಮ್ಮ ಅಕ್ಕಪಕ್ಕದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಭಾರತದ ವಿರುದ್ಧವಾಗಿರುವಂತಹ ಸರ್ಕಾರಗಳೇ ಅಸ್ತಿತ್ವಕ್ಕೆ ಬರ್ತವೆ. ನಾವಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡೋದು, ನಮ್ಮ ಪರವಾದಂಥ ಒಂದು ಸರ್ಕಾರ ಇಲ್ಲಿರಲಿ, ಭಾರತದೊಂದಿಗೆ ಇವರು ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳಲಿ ಅಂತ. ಅದು ನೇಪಾಳ ವಿಚಾರವಾಗಿರಬಹುದು, ಮಯನ್ಮಾರ್ನ ವಿಚಾರವಾಗಿರಬಹುದು, ಮಾಲ್ಡೀವ್ಸ್, ಬಾಂಗ್ಲಾದೇಶ, ಆಫ್ಘಾನಿಸ್ತಾನ, ಪಾಕಿಸ್ತಾನ ಬಿಟ್ಬಿಡಿ, ಅವ್ರ ಬಗ್ಗೆ ನಾವೇನು ಅಷ್ಟಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಉಳಿದಂತೆ ಎಲ್ಲ ದೇಶಗಳಲ್ಲೂ ಕೂಡ ಭಾರತ ಈ ಪ್ರಯತ್ನ ಮಾಡಿದೆ. ನೇಪಾಳದಲ್ಲೂ ಒಂದು ಸರ್ಕಾರ ಸುಭದ್ರವಾಗಿ ರಚನೆಯಾಗಿದೆ, ಅವರು ಭಾರತದ ಜೊತೆಗೆ ಉತ್ತಮ ಸಂಬಂಧ ಇಟ್ಕೊಂಡಿದ್ದಾರೆ ಅನ್ನುವಷ್ಟರಲ್ಲೇ ಆ ಸರ್ಕಾರ ಪತನಗೊಳ್ಳುತ್ತೆ. ಅಲ್ಲಿ ಚೀನಾದ ಕೈಗೊಂಬೆ ಸರ್ಕಾರ ಬಂದು ಕೂರುತ್ತೆ. ಇನ್ನು ಮಯನ್ಮಾರ್ನ ಕತೆ ನಿಮಗೆ ಗೊತ್ತು. ಅಲ್ಲಿ ಬಹುಕಾಲದ ನಂತರ ಒಂದು ಪ್ರಜಾಪ್ರಭುತ್ವವಾದಿ ಸರ್ಕಾರ ಬಂದಿತ್ತು, ಆದರೆ ಅದನ್ನು ಕಿತ್ತೊಗೆದಂತಹ ಮಿಲಿಟರಿ ಈಗ ತನ್ನ ಕೈಗೆ ಅಧಿಕಾರ ತೆಗೆದುಕೊಂಡಿದೆ. ಆಫ್ಘಾನಿಸ್ತಾನದಲ್ಲಿ ಭಾರತ ನಿರಂತರವಾಗಿ 2 ದಶಕದ ಪ್ರಯತ್ನ ಪಟ್ಟಿದೆ ಅಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಸುಭದ್ರವಾಗಬೇಕು ಅಂತ. ಅಂತಿಮವಾಗಿ ಏನಾಯಿತು, ಆ ಸರ್ಕಾರ ಪತನಗೊಳ್ತು, ಅಲ್ಲಿ ಉಗ್ರವಾದಿಗಳ ಕೈಗೆ ಅಧಿಕಾರ ಸಿಕ್ತು. ಮಾಲ್ಡೀವ್ಸ್ನ ಕತೆ ನಿಮಗೆ ಗೊತ್ತು. ಅಲ್ಲೊಬ್ಬ ಭಾರತದ ವಿರುದ್ಧ ಪ್ರಚಾರ ಮಾಡಿಯೇ ಅಧಿಕಾರಕ್ಕೆ ಬಂದು ಕೂತಿದ್ದಾನೆ, ಆದರೆ ಈಗ ಸ್ವಲ್ಪ ಬದಲಾಗಿದ್ದಾನೆ, ಅದು ಬೇರೆ ಪ್ರಶ್ನೆ. ಇನ್ನು ಬಾಂಗ್ಲಾದೇಶದ ಕತೆ ನಾನೇನು ನಿಮ್ಗೆ ಹೇಳಬೇಕಾಗಿಲ್ಲ. ಇತ್ತೀಚೆಗೆ ಅಲ್ಲಿ ಭಾರತದ ಪರವಾಗಿದ್ದಂಥ ಶೇಖ್ ಹಸೀನಾ ಸರ್ಕಾರ ಕೊನೆಗೊಂಡಿದೆ, ಮೊಹಮ್ಮದ್ ಯೂನಿಸ್ನ ಸರ್ಕಾರ ಬಂದಿದೆ. ಆ ಯೂನಿಸ್ ಅಂತೂ ಅದು ಏನು ಆಡಳಿತ ನಡೆಸ್ತಾನೋ ಜಗತ್ತಿಗೆ ಅರ್ಥ ಆಗ್ತಾ ಇಲ್ಲ. ಆತ ಎಲ್ಲವೂ ಕೂಡ ಭಾರತದ ವಿರುದ್ಧವಾಗಿ ನಿರ್ಧಾರ ಕೈಗೊಳ್ತಾ ಇದ್ದಾನೆ. ಇಂತಹ ಪರಿಸ್ಥಿತಿ ಸುತ್ತಲೂ ಇದೆ. ಸದ್ಯ ಸರಿ ಇದ್ದಿದ್ದು ಅಂತಂದರೆ ಒಂದು ಭೂತಾನ, ಇನ್ನೊಂದು ಶ್ರೀಲಂಕಾ ಕೂಡ ಈ ಹಿಂದೆ ಸರಿ ಇರಲಿಲ್ಲ. 2022ರಲ್ಲಿ ಅವರಿಗೆ ಆರ್ಥಿಕ ಸಂಕಷ್ಟ ಬಂತಲ್ಲ, ಅದಾದ ಮೇಲೆ ಅವರು ಮೆತ್ತಗಾಗಿದ್ದರು. ಅಲ್ಲಿ ಭಾರತದ ಪರವಾದಂತಹ ಸರ್ಕಾರವೇ ಇತ್ತು. ಆದರೆ ಮಿತ್ರರೇ, ಈಗ ಶ್ರೀಲಂಕಾದಲ್ಲೂ ಕೂಡ ಆ ಸರ್ಕಾರ ಪತನಗೊಂಡಿದೆ, ಹೊಸ ಸರ್ಕಾರ ಬಂದಿದೆ. ಅಲ್ಲಿ ಚುನಾವಣೆ ಆಯಿತು, ಒಬ್ಬ ಭಾರತ ವಿರೋಧಿಯನ್ನು ಶ್ರೀಲಂಕಾದ ಜನ ಆಯ್ಕೆ ಮಾಡಿಕೊಂಡಿದ್ದಾರೆ. ಭಾರತ ವಿರೋಧಿ ಅನ್ನೋದಕ್ಕಿಂತ ಭಾರತ ವಿರೋಧಿ ಪಕ್ಷಕ್ಕೆ ಅಧಿಕಾರ ಸಿಗ್ತಾ ಇದೆ. ಇದು ಭಾರತಕ್ಕೆ ಸ್ವಲ್ಪ ಆತಂಕದ ವಿಚಾರ. ಈಗಲ್ಲಿ ಅಧಿಕಾರಕ್ಕೆ ಬಂದಿದೆಯಲ್ಲ ಪಕ್ಷ, ಅದು ಚೀನಾಗೆ ಅತ್ಯಂತ ಆಪ್ತವಾಗಿರುವಂತಹ ಪಕ್ಷ. ಅದೊಂದು ಕಮ್ಯುನಿಸ್ಟ್ ಪಕ್ಷ. ಚೀನಾದ ಕಮ್ಯುನಿಸ್ಟ್ ಪಾರ್ಟಿಗೂ ಶ್ರೀಲಂಕಾದಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಪಕ್ಷಕ್ಕೂ ಬಹಳ ನಿಕಟವಾದಂಥ ಸಂಪರ್ಕ ಇದೆ. ಇದು ಭಾರತಕ್ಕೆ ಮುಂಬರುವ ದಿನಗಳಲ್ಲಿ ದೊಡ್ಡ ತಲೆನೋವನ್ನು ತರುತ್ತೆ ಅಂತ ಈಗಲೇ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಆದರೆ ಮಿತ್ರರೇ, ಪ್ರತಿ ಬಾರಿಯೂ ಕೂಡ ಭಾರತ ಇಂತಹ ಘಟನೆಗಳು ನಡೆದ ಬಳಿಕ ಯೋಚನೆ ಮಾಡ್ತಾ ಇತ್ತು. ಈ ಥರ ಆಗೋಯ್ತಲ್ಲ, ಇನ್ನೇನು ಮಾಡಬೇಕು. ಮಾಲ್ಡೀವ್ಸ್ನಲ್ಲಿ ಹೊಸ ಸರ್ಕಾರ ಬಂದ ಮೇಲೆ ಭಾರತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತು, ಏನು ಮಾಡೋದು, ಇವ್ರನ್ನ ಹೇಗೆ ಸರಿ ಮಾಡೋದು ಅಂತ. ಈಗ ಬಾಂಗ್ಲಾದೇಶದಲ್ಲೂ ಕೂಡ ಹೀಗೆ ಆಗಿದ್ದು. ಶೇಖ್ ಹಸೀನಾ ಸರ್ಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಭಾರತಕ್ಕೆ ಸಾಧ್ಯ ಆಗಿಲ್ಲ. ಪ್ರಯತ್ನ ಮಾಡಿದೆ, ಆದರೂ ಕೂಡ ಶೇಖ್ ಹಸೀನಾ ಕೆಲವೊಂದು ಕೆಟ್ಟ ನಿರ್ಧಾರ ತೆಗೆದುಕೊಂಡಿದ್ದರಿಂದಾಗಿ ಸರ್ಕಾರ ಪತನಗೊಳ್ತು. ಅದೆಲ್ಲ ಬೇರೆ ವಿಚಾರ ಬಿಡಿ. ಆದರೆ ಶ್ರೀಲಂಕಾದಲ್ಲಿ ಹೀಗಾಗಬಾರ್ದು. ಹೊಸ ಸರ್ಕಾರ ಈ ಕಮ್ಯುನಿಸ್ಟ್ ಪಕ್ಷಕ್ಕೆ ಸಿಗುತ್ತೆ ಅಂತ ಭಾರತಕ್ಕೆ ಮೊದಲೇ ಗೊತ್ತಾಗಿತ್ತು. ಹೀಗಾಗಿ ನಮ್ಮ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಭಾರತದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮೊದಲೇ ಒಂದು ಪ್ರಯತ್ನ ಮಾಡಿದ್ರು. ಇವರು ಅಧಿಕಾರಕ್ಕೆ ಬಂದರೂ ಕೂಡ ಇವರು ಭಾರತ ವಿರೋಧಿ ಆಗಬಾರ್ದು ಅಂತ. ಅದಕ್ಕೊಂದು ಸೀಕ್ರೆಟ್ ಪ್ಲಾನ್ ಮಾಡಿ ಇಂಪ್ಲಿಮೆಂಟ್ ಕೂಡ ಮಾಡಿದ್ರು. ಈ ವಿಡಿಯೋದಲ್ಲಿ ಮಿತ್ರರೇ, ಅಜಿತ್ ದೋವಲ್ ಮತ್ತು ಎಸ್ ಜೈಶಂಕರ್ ಮಾಡಿದಂತಹ ಪ್ಲಾನ್ ಏನು, ಹೊಸದಾಗಿ ಶ್ರೀಲಂಕಾದಲ್ಲಿ ಅಧಿಕಾರಕ್ಕೆ ಬಂದಂತಹ ಪಕ್ಷದ ಹಿನ್ನೆಲೆ ಏನು, ಅವರೆಷ್ಟು ಭಾರತ ವಿರೋಧಿಯಾಗಿದ್ದರು, ಇನ್ನು ಮುಂದೆಯೂ ಹಾಗಿರ್ತಾರ, ಕಮ್ಯುನಿಸ್ಟ್ ಪಕ್ಷಕ್ಕೆ ಅಧಿಕಾರ ಸಿಕ್ಕಿದ್ರಿಂದಾಗಿ ಭಾರತಕ್ಕೆ ಏನೇನು ತೊಂದರೆ ಆಗಬಹುದು, ಇದೆಲ್ಲದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಶ್ರೀಲಂಕಾ 2022ರಲ್ಲಿ ಆರ್ಥಿಕವಾಗಿ ದಿವಾಳಿ ಆಗುತ್ತೆ. ಒಂದು ದೊಡ್ಡ ಅರಾಜಕತೆ ಅಲ್ಲಿ ನಿರ್ಮಾಣ ಆಗುತ್ತೆ. ಮಿತ್ರರೇ, ನಿಮಗೆ ಅದರ ಬಗ್ಗೆ ನಾನೇನು ವಿವರಿಸಬೇಕಾಗಿಲ್ಲ, ನೀವು ಬಹಳಷ್ಟು ನೋಡಿದ್ದೀರಿ. ಅಲ್ಲಿದ್ದಂತಹ ಅಧ್ಯಕ್ಷ ಓಡ್ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಈಗ ಹೇಗೆ ಶೇಖ್ ಹಸೀನಾ ಭಾರತಕ್ಕೆ ಓಡ್ ಬಂದ್ರಲ್ಲ, ಅದೇ ಪರಿಸ್ಥಿತಿ 2022ರಲ್ಲಿ ಶ್ರೀಲಂಕಾದಲ್ಲಿ ಬಂದಿತ್ತು. ರಾಜಪಕ್ಷೆ ಬ್ರದರ್ಸ್ ಅಲ್ಲಿ ಅಧಿಕಾರ ನಡೆಸ್ತಾ ಇದ್ರು, ಅಣ್ಣ ತಮ್ಮಂದೇ ಸಾಮ್ರಾಜ್ಯ ಆಗಿತ್ತು. ಆದರೆ ಅಲ್ಲಿ ಜನ ರೊಚ್ಚಿಗೆದ್ದು ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕ್ಬಿಟ್ರು. ಇವರು ದಾರಿ ಕಾಣದೆ ದೇಶ ಬಿಟ್ಟು ಓಡೋದ್ರು. ಅದಾದ ಮೇಲೆ ಶ್ರೀಲಂಕಾದಲ್ಲಿ ದೊಡ್ಡ ಅರಾಜಕತೆ, ಯಾವುದೇ ಸರ್ಕಾರ ಇರಲಿಲ್ಲ, ಯಾರ ನಿಯಂತ್ರಣದಲ್ಲೂ ಶ್ರೀಲಂಕಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿ ಮಧ್ಯಂತರ ಸರ್ಕಾರ ಬಂತು, ಎಲ್ಲ ಪಕ್ಷಗಳು ಕೂಡ ಸಪೋರ್ಟ್ ಮಾಡಿ ರಣಿಲ್ ವಿಕ್ರಮಸಿಂಘೆ ಅಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಆಗ ಭಾರತ ಶ್ರೀಲಂಕಾಗೆ ಎಂಟ್ರಿ ಕೊಡುತ್ತೆ. ಏನಾದರೂ ಮಾಡಿ ಇಲ್ಲಿ ಸ್ವಲ್ಪ ಪರಿಸ್ಥಿತಿಯನ್ನು ಸುಧಾರಿಸಬೇಕು. ಈ ಹಿಂದೆ ಇದ್ದಂತಹ ಸರ್ಕಾರ ಚೀನಾ ಪರವಾಗಿತ್ತು. ಈ ರಾಜಪಕ್ಷೆ ಬ್ರದರ್ಸ್ ಆಗಾಗ ಚೀನಾಕ್ಕೆ ಹೋಗುವಂಥದ್ದು, ಚೀನಾದ ಕ್ಸಿ ಜಿನ್ಪಿಂಗನ್ನು ಶ್ರೀಲಂಕಾಗೆ ಆಹ್ವಾನ ಕೊಡುವಂಥದ್ದು. ಅವರು ಸಾಕಷ್ಟು ಹಣ ತೆಗೆದುಕೊಂಡು ಶ್ರೀಲಂಕಾಗೆ ಬರ್ತಾ ಇದ್ರು, ಸಾಲ ಕೊಡ್ತಾ ಇದ್ರು, ವಾಪಸ್ ಹೋಗ್ತಾ ಇದ್ರು. ಆನಂತರ ಈ ಶ್ರೀಲಂಕಾ ಬಡ್ಡಿ ಕಟ್ಟಿ ಸುಸ್ತಾಗಿ ಆರ್ಥಿಕವಾಗಿ ದಿವಾಳಿಯಾಗಿ ಹೋಯಿತು. ಭಾರತ ಆ ಸಂದರ್ಭದಲ್ಲಿ ಏನೇ ಹೇಳಿದ್ರು ಕೂಡ ಶ್ರೀಲಂಕಾಗೆ ಅರ್ಥ ಆಗ್ತಾ ಇರಲಿಲ್ಲ. ಯಾವಾಗ ಅವರು ಪಾಪರ್ ಚೀಟಿ ಹಿಡ್ಕೊಂಡ್ರು, ಆನಂತರ ಭಾರತವೇ ಬೇಕಾಯಿತು. ರಣಿಲ್ ವಿಕ್ರಮಸಿಂಘೆ ಅಧಿಕಾರಕ್ಕೆ ಬರ್ತಿದ್ದಂತೆ ಭಾರತ ಶ್ರೀಲಂಕಾಗೆ ಸಹಾಯ ಮಾಡೋದಕ್ಕೆ ಶುರು ಮಾಡ್ತು. ಅವರಿಗೊಂದು $4-5 ಬಿಲಿಯನ್ ಹಣ ಕೊಟ್ಟಿದೆ ಭಾರತ. ಜೊತೆಗೆ ಅಲ್ಲಿನ ಪರಿಸ್ಥಿತಿ ಸುಧಾರಿಸೋದಕ್ಕೆ ಭಾರತ ದೊಡ್ಡ ಮಟ್ಟದ ಸಹಾಯ ಮಾಡಿದೆ. ಶ್ರೀಲಂಕಾದಲ್ಲಿ ಪೆಟ್ರೋಲ್ ಸಿಗ್ತಾ ಇರಲಿಲ್ಲ, ಡೀಸೆಲ್ಗಾಗಿ ಜನ ಅಲ್ದಾಡುವಂತಹ ಪರಿಸ್ಥಿತಿ ಇತ್ತು.
ಜನ ಕ್ಯೂ ನಿಲ್ತಾ ಇದ್ರು ಬಂಕ್ ಮುಂದೆ. ಹೀಗಾಗಿ ಭಾರತ ಅಲ್ಲಿ ಹೋಗ್ಬಿಟ್ಟು ಬಂಕ್ಗಳನ್ನು ಓಪನ್ ಮಾಡಿದೆ. ಭಾರತೀಯ ಕಂಪನಿಗಳ ಬಂಕ್ಗಳು ಶ್ರೀಲಂಕಾದಲ್ಲಿ ಓಪನ್ ಆದವು. ಜನರಿಗೆ ಈಸಿಯಾಗಿ ಪೆಟ್ರೋಲ್ ಸಿಗೋದಕ್ಕೆ ಕೂಡ ಭಾರತ ಸಹಾಯ ಮಾಡಿದೆ. ಅಂದರೆ ಇಷ್ಟು ಸಣ್ಣ ವಿಚಾರಕ್ಕೂ ಕೂಡ ಭಾರತ ಎಂಟ್ರಿ ಆಯಿತು. ಹೀಗಾಗಿ ಸದ್ಯ ಶ್ರೀಲಂಕಾದಲ್ಲಿ ಪರಿಸ್ಥಿತಿ ಸುಧಾರಿಸಿದೆ. ಈಗ ಮಿತ್ರರೇ, ಅಲ್ಲೊಂದು ಎಲೆಕ್ಷನ್ ಆಯಿತು, ಅಧ್ಯಕ್ಷೀಯ ಚುನಾವಣೆ ಮೊದಲೇ ನಿಗದಿಯಾಗಿತ್ತು. ಸದ್ಯ ಎಲೆಕ್ಷನ್ ಮುಕ್ತಾಯ ಆಗಿ ರಿಸಲ್ಟ್ ಕೂಡ ಬಂದಿದೆ. ಆದರೆ ರಿಸಲ್ಟ್ ಮಾತ್ರ ಭಾರತದ ವಿರುದ್ಧವಾಗೇ ಇದೆ. ರಣಿಲ್ ವಿಕ್ರಮಸಿಂಘೆ, ಭಾರತದ ಮಿತ್ರನಾಗಿದ್ದಂತಹ ಈ ಅಧ್ಯಕ್ಷ ಏನಿದ್ದಾರೆ, ಅವರು ಹೀನಾಯವಾಗಿ ಸೋತು ಹೋಗಿದ್ದಾರೆ. ಅವರು 3ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಅಲ್ಲಿ ಗೆದ್ದಿರೋದು ಯಾರು ಕೇಳಿದ್ರೆ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ನಾಯಕ ಅನುರಾ ಕುಮಾರ ಡಿಸೆಂಕೆ. ಆದರೆ ಇವರು ಶ್ರೀಲಂಕಾಗೆ ಹೊಸ ಮುಖ. ಇವರು ಈ ಹಿಂದೆ ಶ್ರೀಲಂಕಾ ಪಾಲಿಟಿಕ್ಸ್ನಲ್ಲಿ ದೊಡ್ಡ ಹೆಸರು, ಬಹಳ ವರ್ಷದಿಂದ ಶ್ರೀಲಂಕಾ ರಾಜಕಾರಣದಲ್ಲಿದ್ದರು, ಹಾಗೇನೂ ಇಲ್ಲ. ಶ್ರೀಲಂಕಾ ರಾಜಕಾರಣದಲ್ಲಿದ್ದರು, ದೊಡ್ಡ ಹೆಸರೇನಲ್ಲ. ಒಂದು ದಿಢೀರಂತ ಉದ್ಭವವಾದಂಥ ನಾಯಕ ಈತ. ದೊಡ್ಡ ಮಟ್ಟದಲ್ಲಿ ಚುನಾವಣಾ ಕ್ಯಾಂಪೇನ್ ಅನ್ನು ಮಾಡಿದ್ರು, ಜನರಿಗೆ ಅದು ಇಷ್ಟ ಆಯಿತು. ಜನ ಹೊಸ ಮುಖವನ್ನು ಆರಿಸೋದಕ್ಕೆ ಬಯಸ್ತಾ ಇದ್ರು. ಯಾಕೆಂದರೆ ಶ್ರೀಲಂಕಾದ ಪರಂಪರಾಗತ ರಾಜಕಾರಣಿಗಳ ಮೇಲೆ ಅಲ್ಲಿನ ಜನ ಬೇಸತ್ತು ಹೋಗಿದ್ದಾರೆ. ಯಾರು ಏನು ಮಾಡೋದಿಲ್ಲ ಅಂತ ಗೊತ್ತಾಗಿದೆ. ಹೊಸ ಮುಖದ ಮೇಲೆ ಭರವಸೆ ಇಟ್ಟು ಈ ಅನುರಾ ಕುಮಾರ ಡಿಸೆಂಕೆಯನ್ನು ಗೆಲ್ಲಿಸಿದ್ದಾರೆ. ಬರೋಬ್ಬರಿ 55% ವೋಟ್ ಕೊಟ್ಟು ಗೆಲ್ಲಿಸಿದ್ದಾರೆ. ಸಜಿತ್ ಪ್ರೇಮದಾಸ ಕೂಡ ಸ್ಪರ್ಧೆ ಮಾಡಿದ್ರು, ಅವರಿಗೆ 42% ವೋಟ್ ಸಿಕ್ಕಿದೆ. ಅವರು 2ನೇ ಸ್ಥಾನಕ್ಕೆ ಹೋದ್ರು. ಇನ್ನು ಹಾಲಿ ಅಧ್ಯಕ್ಷ ರಣಿಲ್ ವಿಕ್ರಮಸಿಂಘೆ ಹೀನಾಯ ಪ್ರದರ್ಶನವನ್ನು ಕಂಡು 3ನೇ ಸ್ಥಾನಕ್ಕೆ ಹೋಗ್ಬಿಟ್ಟಿದ್ದಾರೆ. ಮಿತ್ರರೇ, ಇದು ಭಾರತಕ್ಕೆ ಸ್ವಲ್ಪ ಆಘಾತಕಾರಿಯಾದಂಥ ವಿಚಾರ. ಯಾಕೆ ಗೊತ್ತಾ? ಈ ಅನುರಾ ಕುಮಾರ ಡಿಸೆಂಕೆ ಮೂಲತಃ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ನಾಯಕ. ಮಾರ್ಕ್ಸ್ ಸಿದ್ಧಾಂತದಿಂದ ತುಂಬ ಪ್ರಭಾವಿತವಾಗಿರುವಂಥ ನಾಯಕ. ಈತ 2 ಪಾರ್ಟಿಯನ್ನು ರೆಪ್ರೆಸೆಂಟ್ ಮಾಡ್ತಾನೆ. ಒಂದು ಪೀಪಲ್ಸ್ ಲಿಬರೇಷನ್ ಫ್ರಂಟ್, ಅದನ್ನು JVP ಅಂತ ಕರೆಯಲಾಗುತ್ತೆ. ಇನ್ನೊಂದು ನ್ಯಾಷನಲ್ ಪೀಪಲ್ಸ್ ಪವರ್, NPP ಅಂತ ಕರೆಯಲಾಗುತ್ತೆ. ಈ 2 ಪಕ್ಷವನ್ನು ಅನುರಾ ಕುಮಾರ ಡಿಸೆಂಕೆ ರೆಪ್ರೆಸೆಂಟ್ ಮಾಡ್ತಾರೆ. 2 ಪಕ್ಷಗಳು ಕೂಡ ಕಾರ್ಲ್ ಮಾರ್ಕ್ಸ್ರ ವಿಚಾರಧಾರೆಯಿಂದ ಪ್ರಭಾವಿತವಾಗಿರುವಂಥ ಪಕ್ಷ. ಅದರ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವ ಪಕ್ಷಗಳು ಕೂಡ ತೀರಾ ಲೆಫ್ಟಿಸ್ಟ್ ಪಕ್ಷಗಳು. ನಿಮ್ಗೆ ಗೊತ್ತಲ್ಲ, ಲೆಫ್ಟಿಸ್ಟ್ ಸಿದ್ಧಾಂತದ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಈ ಡಿಸೆಂಕೆ ಕೂಡ ಅಂತಹ ಲೆಫ್ಟಿಸ್ಟ್ ಸಿದ್ಧಾಂತದ ನಾಯಕನೇ. ಈ ಡಿಸೆಂಕೆ ಈ ಬಾರಿ ಚುನಾವಣಾ ಪ್ರಚಾರವನ್ನೇ ವಿಶೇಷ ರೀತಿಯಲ್ಲಿ ಮಾಡಿಬಿಟ್ಟಿದ್ರು. ಶ್ರೀಲಂಕಾದ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸ್ತೀನಿ, ಈಗೇನು ಪಾರಂಪರಿಕ ರಾಜಕಾರಣ ಇದೆ ಇದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡ್ತೀನಿ, ಹೊಸದಾದಂಥ ರಾಜಕೀಯ ಪರಿಸ್ಥಿತಿಯನ್ನು ಶ್ರೀಲಂಕಾದಲ್ಲಿ ನಿರ್ಮಾಣ ಮಾಡ್ತೀನಿ ಅಂತ ಇವರು ಭರವಸೆ ಕೊಟ್ಟಿದ್ದರು. ಜೊತೆಗೆ LPGಯ ವಿರೋಧಿ, ಅಂದರೆ ಲಿಬ್ರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಏನಿದೆ ಇದರಿಂದಾಗಿ ಶ್ರೀಲಂಕಾಗೆ ತೊಂದರೆ ಆಗ್ತಾ ಇದೆ ಅಂತ ವಾದಿಸುವಂತಹ ನಾಯಕ. ಹೀಗಾಗಿ ಶ್ರೀಲಂಕಾದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರೋದಾಗಿರಬಹುದು, ದೊಡ್ಡ ಮಟ್ಟದಲ್ಲಿ ಹೂಡಿಕೆಯ ವಾತಾವರಣ ನಿರ್ಮಾಣ ಆಗಿರಬಹುದು, ಇದು ಯಾವುದೂ ಅಲ್ಲ, ನಾನು ಬೇರೆ ಮಾರ್ಗವನ್ನು ಅನುಸರಿಸಿ ಶ್ರೀಲಂಕಾವನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಈ ಡಿಸೆಂಕೆ ಹೇಳಿದರು. ಜನ ಇದನ್ನೆಲ್ಲ ಒಪ್ಕೊಂಡಿದ್ದಾರೆ. ಅದರ ಸಾಧಕ ಬಾಧಕಗಳು ಮುಂದಿನ ವಿಚಾರ. ಅದು ವರ್ಕೌಟ್ ಆಗುತ್ತಾ ಇಲ್ವಾ ಕಾಲ ತೀರ್ಮಾನ ಮಾಡಬೇಕು. ಆದರೆ ಇವರೇನು ವಾದ ಮಂಡಿಸಿದ್ರಲ್ಲ, ಇಡೀ ಶ್ರೀಲಂಕಾದ ರಾಜಕಾರಣವನ್ನು ನಾನು ಬದಲಾಯಿಸ್ತೀನಿ, LPGಯನ್ನು ದೂರ ಇಡ್ತೀನಿ, ಅನೇಕ ರೀತಿಯಲ್ಲಿ ಭರವಸೆಯನ್ನು ಮೂಡಿಸಿದಾರಲ್ಲ, ಇದು ಶ್ರೀಲಂಕಾದ ಜನರಿಗೆ ಒಪ್ಪಿಗೆ ಆಗಿದೆ. ಹೀಗಾಗಿ ವೋಟ್ ಹಾಕಿ ಗೆಲ್ಸ್ಕೊಂಡ್ಬಂದಿದ್ದಾರೆ. ಮಿತ್ರರೇ, ಇದು ಯಾವುದು ಭಾರತಕ್ಕೆ ವಿಚಾರ ಆಗೋದಿಲ್ಲ. ಅವರು ಅಲ್ಲಿ FDIಗೆ ಅವಕಾಶ ಕೊಡಲಿ, ಶ್ರೀಲಂಕಾದಲ್ಲಿ ಇನ್ವೆಸ್ಟ್ಮೆಂಟ್ ಆಗಲಿ ಬಿಡಲಿ, ಇದ್ರ ಬಗ್ಗೆ ಭಾರತ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಇವರು ಪ್ರತಿನಿಧಿಸುವಂಥ ಪಕ್ಷ ಇದೆಯಲ್ಲ, JVP ಮತ್ತು NPP, ಈ 2 ಪಕ್ಷಗಳು ಕೂಡ ಭಾರತದ ವಿರುದ್ಧವಾಗಿರುವಂಥ ಪಕ್ಷಗಳು. JVPಯ ಸ್ಥಾಪಕ ನಾಯಕ ರೋಹನ ವಿಜಯವೀರ ಅಂತ. ಅವರು ಈ ಹಿಂದಿನಿಂದಲೂ ಕೂಡ ಭಾರತವನ್ನು ವಿರೋಧಿಸ್ತಾ ಇದ್ರು. 1980ರಲ್ಲಿ ಅವರು ಶ್ರೀಲಂಕಾದಲ್ಲಿ ಭಾರತದ ವಿಸ್ತರಣವಾದ ಅಂತ ದೊಡ್ಡ ಭಾಷಣವನ್ನು ಮಾಡಿದ್ದಾರೆ. ಭಾರತ ವಿಸ್ತರಣವಾದವನ್ನು ಅನುಸರಿಸ್ತಾ ಇದೆ, ಅಂದರೆ ಶ್ರೀಲಂಕಾವನ್ನು ಭಾರತ ವಶಪಡಿಸಿಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದೆ ಅಂತ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ರು. ಇವತ್ತು ಶ್ರೀಲಂಕನ್ ಇಂಟ್ರೆಸ್ಟ್ಗೆ ಭಾರತ ದೊಡ್ಡ ತೊಡಕಾಗಿದೆ ಅಂತೇಳಿ ಈ ವಿಜಯವೀರ ಪ್ರತಿಪಾದಿಸ್ತಾ ಇದ್ರು. ಅಂದರೆ ಈ JVPಯ ಮೂಲ ಸಿದ್ಧಾಂತವೇ ಭಾರತದ ವಿರುದ್ಧವಾಗಿದೆ. ಇದಿಷ್ಟೇ ಅಲ್ಲ ಮಿತ್ರರೇ, ಈ ಹಿಂದೆ ಶ್ರೀಲಂಕಾದಲ್ಲಿ ಒಂದು ದೊಡ್ಡ ಸಮಸ್ಯೆ ಏರ್ಪಟ್ಟಿದ್ದು. ಅದು ಅಲ್ಲಿನ ತಮಿಳರು ಮತ್ತು ಸಿಂಹಳಿಯರ ನಡುವೆ ಸಂಘರ್ಷ ಉಂಟಾಗಿತ್ತು. LTTEಯ ಉಗಮ ಆಗಿತ್ತು. LTTEಯಲ್ಲಿ ಶಸ್ತ್ರಸಜ್ಜಿತ ಹೋರಾಟ ಮಾಡಿತು. ನಿಮಗೆಲ್ಲ ಇದರ ಬಗ್ಗೆ ಗೊತ್ತು, ಭಾರತ ಅದಕ್ಕೆ ಎಂತಹ ಬೆಲೆ ತೆತ್ತಿದೆ ಅಂತ. ರಾಜೀವ್ ಗಾಂಧಿ ಅವರು ಸ್ಪೆಷಲ್ ಆಗಿ ಅದರ ಬಗ್ಗೆ ಇಂಟ್ರೆಸ್ಟ್ ವಹಿಸಿದ್ರು. ಅಲ್ಲಿನ ತಮಿಳರ ಪರವಾಗಿ ವಕಾಲತ್ತು ವಹಿಸೋದಕ್ಕೆ ಮುಂದಾಗಿದ್ದರು. ಇದೇ ಕಾರಣದಿಂದ ಇಂಡೋ ಲಂಕನ್ ಅಕ್ಕರ್ಡ್ ಆಯಿತು. 1987ರಲ್ಲಿ ಈ ಒಪ್ಪಂದ ಆಗಿತ್ತು. ರಾಜೀವ್ ಗಾಂಧಿ ಮತ್ತು JR ವಿಜಯವರ್ಧನೆ, ಶ್ರೀಲಂಕಾದ ಅಧ್ಯಕ್ಷರು, ಇವರ ನಡುವೆ ಒಪ್ಪಂದ ಆಗಿದ್ದು. ಈ ಶಾಂತಿ ಒಪ್ಪಂದಕ್ಕೆ JVP ವಿರೋಧ ವ್ಯಕ್ತಪಡಿಸಿತ್ತು. ಇದು ಸಿಂಹಳಿಯರ ವಿರುದ್ಧವಾಗಿದೆ. ಶ್ರೀಲಂಕಾದಲ್ಲಿರುವಂಥ ತಮಿಳರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡೋದಕ್ಕೆ ಭಾರತ ಬಯಸ್ತಾ ಇದೆ. ಭಾರತ ಶ್ರೀಲಂಕಾದ ಆಂತರಿಕ ವಿಚಾರದಲ್ಲಿ ಇಂಟರ್ಫಿಯರ್ ಆಗ್ತಾ ಇದೆ ಅಂತೇಳಿ JVP ಇದನ್ನು ವಿರೋಧ ಮಾಡಿತ್ತು. ಅಂದರೆ ಮೊದಲಿನಿಂದಲೂ ಕೂಡ ಭಾರತದ ವಿರುದ್ಧವಾಗಿ JVP ಇರುವಂಥದ್ದು. ಈಗ ಆ JVPಯ ನಾಯಕನೇ ಅನುರಾ ಕುಮಾರ ಡಿಸೆಂಕೆ. ಅವರೀಗ ಶ್ರೀಲಂಕಾದಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ.
ಈ ಅನುರಾಗ್ ಕುಮಾರ ಡಿಸೆಂಕೆ ಶ್ರೀಲಂಕಾ ಪಾಲಿಟಿಕ್ಸ್ನಲ್ಲಿ ಹೆಚ್ಚು ಆ್ಯಕ್ಟಿವ್ ಆಗ್ತಾ ಇದ್ದಾರೆ. ಇವರ ಪರವಾಗಿ ಹೆಚ್ಚು ಜನರ ಒಲವಿದೆ ಅಂತ ಭಾರತಕ್ಕೆ ಈ ಮೊದಲೇ ಗೊತ್ತಾಗಿತ್ತು. ಭಾರತ ತುಂಬ ನಿಗಾ ವಹಿಸಿತ್ತು. ಯಾಕೆಂದರೆ ನಮಗೆ ಒದೆ ತಿಂದು ತಿಂದು ಗೊತ್ತಾಗಿ ಹೋಗ್ಬಿಟ್ಟಿದೆ. ಮಾಲ್ಡೀವ್ಸ್ ಕತೆ ಆಯಿತು, ಬಾಂಗ್ಲಾದೇಶದ ಕತೆ ಆಯಿತು, ನೇಪಾಳದಲ್ಲೂ ಕೂಡ ಹೀಗೆ ಆಗ್ತಾ ಇದೆ, ಶ್ರೀಲಂಕಾದಲ್ಲೂ ಕೂಡ ಹೀಗೆ ಆಗಬಹುದು, ಡಿಸೆಂಕೆಗೆ ಅಧಿಕಾರ ಸಿಗಬಹುದು ಅಂತ ಭಾರತಕ್ಕೆ ಗೊತ್ತಾಯಿತು. ಭಾರತ ಇದನ್ನು ತಪ್ಪಿಸೋದಕ್ಕೆ ಯತ್ನ ಮಾಡಿಲ್ಲ. ಅಲ್ಲೇನೋ ಹೋಗಿ ಅಲ್ಲಿನ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡಿ ಇದನ್ನು ತಪ್ಪಿಸೋದಕ್ಕೆ ಭಾರತ ಹೋಗಿಲ್ಲ. ಶ್ರೀಲಂಕಾದಲ್ಲಿ ಇನ್ನೂ ಚುನಾವಣೆ ಘೋಷಣೆ ಆದ ಸಂದರ್ಭದಲ್ಲೇ ಡಿಸೆಂಕೆಗೆ ಪವರ್ ಸಿಗುತ್ತೆ ಅಂತ ಭಾರತಕ್ಕೆ ಗೊತ್ತಾಗಿ ಅವ್ರನ್ನ ವಿಶ್ವಾಸಕ್ಕೆ ಪಡೆಯುವಂತಹ ಕೆಲಸವನ್ನು ಭಾರತ ಮಾಡಿತ್ತು. ಮುಖ್ಯವಾಗಿ ಅಜಿತ್ ದೋವಲ್ ಮತ್ತು ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ಗೆ ಇದರ ಬಗ್ಗೆ ಪ್ರಬಲವಾಗಿ ಸುಳಿವಿತ್ತು. ಈ ಕಾರಣದಿಂದಾಗಿ ಡಿಸೆಂಕೆಯ ಸ್ನೇಹವನ್ನು ಸಂಪಾದಿಸೋದಕ್ಕೋಸ್ಕರವಾಗಿ ಕಳೆದ ಫೆಬ್ರವರಿಯಲ್ಲಿ ಅವರಿಗೆ ಭಾರತಕ್ಕೆ ಆಹ್ವಾನವನ್ನು ಕೊಡಲಾಗಿತ್ತು. ಈ ಆಹ್ವಾನಕ್ಕೆ ಮನ್ನಿಸಿ ಡಿಸೆಂಕೆ ಕಳೆದ ಫೆಬ್ರವರಿಯಲ್ಲೇ ಭಾರತಕ್ಕೆ ಬಂದಿದ್ದರು. ಭಾರತದೊಂದಿಗೆ ಅನೇಕ ಸುತ್ತಿನ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಫೆಬ್ರವರಿಯಲ್ಲೇ ಈ ಮಾತುಕತೆ ಎಲ್ಲ ಆಗೋಗಿತ್ತು. ಡಿಸೆಂಕೆ ಭಾರತದ ಜೊತೆಗೆ ಕೆಲವೊಂದಷ್ಟು ಸಂಬಂಧ ಸುಧಾರಣೆಗೂ ಕೂಡ ಬಯಸಿದ್ದಾರೆ. ಮುಖ್ಯವಾಗಿ ಭಾರತದ ಡಿಜಿಟಲ್ ಟೆಕ್ನಾಲಜಿಯನ್ನು ಶ್ರೀಲಂಕಾದಲ್ಲಿ ವಿಸ್ತರಣೆ ಮಾಡಬೇಕು, ಇದು ಶ್ರೀಲಂಕಾದ ಅಭಿವೃದ್ಧಿಗೆ ಕಾರಣ ಆಗುತ್ತೆ, ಶ್ರೀಲಂಕಾದಲ್ಲಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋದಕ್ಕೆ ಈ ಡಿಜಿಟಲ್ ಟೆಕ್ನಾಲಜಿ ಸಹಾಯ ಆಗುತ್ತೆ ಅಂತ ಡಿಸೆಂಕೆ ನಂಬಿದ್ದಾರೆ. ಇದರ ಬಗ್ಗೆ ಭಾರತದ ಜೊತೆಗೆ ಈಗಾಗಲೇ ಫೆಬ್ರವರಿಯಲ್ಲೇ ಮಾತನಾಡಿಬಿಟ್ಟಿದ್ದಾರೆ. ನಾನು ಯಾಕೆ ಇದನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಕೇಳಿದ್ರೆ, ಡಿಸೆಂಕೆ ಅಧಿಕಾರಕ್ಕೆ ಬರ್ತಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಭಾರತ ಎಚ್ಚೆತ್ತುಕೊಂಡಿತ್ತು. ಈಗ ಅವರಿಗೆ ಅಧಿಕಾರ ಸಿಗ್ತಾ ಇದೆ. ಹೀಗಾಗಿ ಡಿಸೆಂಕೆ ತಕ್ಷಣಕ್ಕೆ ಭಾರತದ ವಿರುದ್ಧವಾಗಿ ಯಾವುದೋ ನಿರ್ಧಾರ ಕೈಗೊಳ್ಳುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ. ಆ ರೀತಿಯಾಗಿ ಭಾರತ ನಿಭಾಯಿಸಿದೆ. ಎರಡನೇದಾಗಿ ಡಿಸೆಂಕೆ ಚುನಾವಣಾ ಪ್ರಚಾರದುದ್ದಕ್ಕೂ ಕೂಡ ಭಾರತದ ಹೆಸರನ್ನು ಪ್ರಸ್ತಾಪಿಸಿಲ್ಲ. ಭಾರತ ನಮಗೇನೋ ತೊಂದರೆ ಆಗ್ತಾ ಇದೆ, ಇವರು ನಮ್ಮ ಕಂಟಕ, ಅದನ್ನೇನು ಕೂಡ ಹೇಳಿಲ್ಲ. ಶ್ರೀಲಂಕಾದ ಪರಿಸ್ಥಿತಿಯನ್ನು ಬದಲಾಯಿಸ್ತೀನಿ, ಅದಕ್ಕೆ ವಿಶ್ವದ ಎಲ್ಲ ದೇಶಗಳ ಸಹಾಯ ಪಡಿತೀನಿ ಅಂತಲೇ ಅವ್ರು ಹೇಳಿದ್ದು. ಈ ಕಾರಣದಿಂದಾಗಿ ಇವರು ನೇರವಾಗಿ ಭಾರತ ವಿರೋಧಿ ಆಗ್ತಾರೆ ಅಂತ ಈಗಲೇ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ಹಿನ್ನೆಲೆ ಚೀನಾ ಪರವಾಗಿದೆ. ಅವರಿಡೀ ಪಕ್ಷ ಚೀನಾದ ಪರವಾದಂತಹ ನಿಲುವನ್ನೇ ಹೊಂದಿದ್ದಂತಹ ಪಕ್ಷ. 2021ರಲ್ಲಿ ಚೀನಾದ ಕಮ್ಯುನಿಸ್ಟ್ ಪಾರ್ಟಿಗೆ 100 ವರ್ಷ ಆಗುತ್ತೆ. ಆಗ JVP ಶ್ರೀಲಂಕಾದಲ್ಲಿ ಸಂಭ್ರಮ ವ್ಯಕ್ತಪಡಿಸಿದೆ, ಅದರ ಪರವಾಗಿ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಶ್ರೀಲಂಕಾದ ಕಮ್ಯುನಿಸ್ಟ್ ಪಾರ್ಟಿಯ ಜೊತೆಗೆ ಅವರಿಗೆ ನಿಕಟವಾದ ಸಂಪರ್ಕ ಇದೆ. ಆದರೆ ರಿಯಾಲಿಟಿಯಲ್ಲಿ ಭಾರತ ಅವರಿಗೆ ಅನಿವಾರ್ಯವಾಗಿದೆ. ಹೀಗಾಗಿ ಡಿಸೆಂಕೆ ಭಾರತದ ವಿರುದ್ಧವಾಗಿ ಆಡಳಿತ ನಡೆಸ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸದ್ಯ ಅವರು 45 ದಿನಗಳ ಒಳಗಾಗಿ ಶ್ರೀಲಂಕಾದ ಸಂಸತ್ತನ್ನು ಕೂಡ ವಿಸರ್ಜನೆ ಮಾಡ್ತೀನಿ, ಅಲ್ಲಿ ಹೊಸದಾಗಿ ಎಲೆಕ್ಷನ್ ಆಗಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿನ ಪಾರ್ಲಿಮೆಂಟ್ ಕೂಡ ವಿಸರ್ಜನೆಯಾಗಿ ಹೊಸದಾಗಿ ಚುನಾವಣೆ ಆಗುತ್ತೆ, ಹೊಸ ಸಂಸದರುಗಳು ಕೂಡ ಆಯ್ಕೆಯಾಗಿ ಬರ್ತಾರೆ. ಒಟ್ಟಿನಲ್ಲಿ ಶ್ರೀಲಂಕಾದಲ್ಲಿ ಒಂದಷ್ಟು ಬದಲಾವಣೆ ಮಾಡ್ತೀನಿ ಅಂತ ಡಿಸೆಂಕೆ ಭರವಸೆಯನ್ನು ಮೂಡಿಸಿದ್ದಾರೆ. ಆದರೆ ಅವರ ಹಿನ್ನೆಲೆಯ ಬಗ್ಗೆ ಭಾರತಕ್ಕೆ ಸ್ವಲ್ಪ ಆತಂಕ ಇದ್ದೇ ಇದೆ. ಈಗಲೂ ಕೂಡ ಆತಂಕ ಏನು ದೂರ ಆಗಿದೆ ಅಂತಿಲ್ಲ. ಮುಂಬರುವ ದಿನಗಳಲ್ಲಿ ಮಿತ್ರರೇ, ಈ ಶ್ರೀಲಂಕಾದ ವಿಚಾರವೂ ಕೂಡ ಈ ಬಾಂಗ್ಲಾದೇಶದಂತೆ ಹೆಚ್ಚು ಸದ್ದು ಮಾಡುತ್ತೆ. ಮಾಲ್ಡೀವ್ಸ್ ವಿಚಾರ ಭಾರತದಲ್ಲಿ ಹೇಗೆ ಸದ್ದು ಮಾಡಿತ್ತು, ಬಾಂಗ್ಲಾದೇಶದ ವಿಚಾರ ಹೇಗೆ ಸದ್ದು ಮಾಡಿತ್ತು, ಅದೇ ರೀತಿಯಾಗಿ ಡಿಸೆಂಕೆ ಆಡಳಿತದ ಆರಂಭಿಕ ದಿನಗಳ ಬಗ್ಗೆ ಭಾರತ ಕೂಡ ಹೆಚ್ಚು ತಲೆ ಕೆಡಿಸಿಕೊಳ್ಳುತ್ತೆ. ಈಗಾಗಲೇ ನರೇಂದ್ರ ಮೋದಿ ಅವರು ಡಿಸೆಂಕೆಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಭಾರತ ಶ್ರೀಲಂಕಾ ಸಂಬಂಧ ಸುಧಾರಣೆಗೆ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಅಂತ ನರೇಂದ್ರ ಮೋದಿ ಕೂಡ ಹೇಳಿದ್ದಾರೆ. ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡಿದ್ದಾರೆ. ಇದೇನನ್ನು ಸೂಚಿಸುತ್ತೆ ಅಂದರೆ ಭಾರತಕ್ಕಿದು ಮೊದಲೇ ಗೊತ್ತಿತ್ತು. ಮಿತ್ರರೇ, ಈ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಓವರ್ ಆಲ್ ಬೆಳವಣಿಗೆಯ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.